ಅಂದ್ರೆ ಪಕ್ಷದಲ್ಲಿ ನಾನು ದುಡಿದೆ ಅವ್ರು ಬಂದು ಸಿಎಂ ಸ್ಥಾನ ಸಿಕ್ಕಿಲ್ಲ, ಅಸಮಾಧಾನ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರು, ಬಹಳ ಸೀನಿಯರ್ ರಾಜಕಾರಣಿ. ಸುಮಾರು 72ಇಂದ ಇವಾಗ ಅಂದರೆ 55 ವರ್ಷದ ಒಂದು ಅನುಭವ ಇದೆ. ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹರು ಆಗಿ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ಇನ್ನು 20 ಸೀಟ್ ನಾವು ಗೆದ್ದುಬಿಟ್ಟಿದ್ರೆ ಅವರು ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತಾಯಿದ್ರು. ಆದರೆ 1999ರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿದ್ದರು. ದಿವಂಗತ ಧರಮ್ ಸಿಂಗ್ ಸಾಹೇಬರು 1996ರಿಂದ 99ವರೆಗೆ ಫೆಬ್ರವರಿ ತನಕ SM ಕೃಷ್ಣ ಬರೋಕ್ಕಿಂತ ಮೊದಲು ಅವರು KPCC ಅಧ್ಯಕ್ಷರಾಗಿದ್ದರು. HK ಪಾಟೀಲ್ ಅವರು ಮೇಲ್ಮನೆಯಲ್ಲಿ ಸದಸ್ಯರಾಗಿದ್ದರು. ಸೊ ಅಂತಹ ಒಂದು ಸಂದರ್ಭದಲ್ಲಿ SM ಕೃಷ್ಣ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಾವು 122 ಸೀಟ್ ನಾವು ಗೆದ್ದಿದ್ವಿ. ಸೊ ನಾನು ನೋಡಿದೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಅಸಮಾಧಾನ ವ್ಯಕ್ತಪಡಿಸೋದು ಸ್ವಾಭಾವಿಕದ. ಜೀವನದಲ್ಲಿ ಮುಖ್ಯಮಂತ್ರಿ ತಪ್ಪಿದರೆ ಅದು ಅಸಮಾಧಾನ ಇದ್ದೇ ಇರ್ತದೆ. ಅದರಲ್ಲಿ ಏನು ಅವರು ಎಲ್ಲ ರೀತಿಯಿಂದ ಅರ್ಹರಿದ್ದಾರೆ. ತಾವು ಸ್ವಾಗತ ಮಾಡ್ತೀರಾ? ಅವರೇನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಭೇಟಿಗೆ ಅಲ್ಲ, ಅವರು ನಮ್ಮ ನಾಯಕರು, AICC ಅಧ್ಯಕ್ಷರು. ಇವತ್ತು AICC ಅಧ್ಯಕ್ಷರು ಅವರು ಮುಖ್ಯಮಂತ್ರಿ ಮಾಡೋರು. ಕರೆಕ್ಟ್ ಅಲ್ಲ? ಅಲ್ಲ, ಆಗ ಅವರು ಮುಖ್ಯಮಂತ್ರಿ ಮಾಡೋರು. ಅವ್ರು ಆಗ್ತಾರಂದರೆ ಹೆಂಗೆ ಎಲ್ಲರೂ ಸ್ವಾಗತ ಮಾಡ್ತಾರೆ, ಪ್ರಶ್ನೆ ಬರಲ್ಲ ಅಲ್ಲ. ಪತ್ರಿಕಾಗೋಷ್ಠಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಹಿಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಮಯದಲ್ಲಿ ಯಾವ್ಯಾವ ರೈತರಿಗಾಗಿ ಹಾಕ್ಕೊಂಡಂಥ ಕಾರ್ಯಕ್ರಮ ಅದೆಲ್ಲವೂ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಇವತ್ತಿನ ದಿವಸ ರೈತ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ ಕಳೆದ 2 ವರ್ಷದಿಂದ ರೈತರ ಮಕ್ಕಳ ಅಭ್ಯಾಸಕ್ಕಾಗಿ